ಪ್ರೈಸ್ ಲಾರ್ಡ್. ಕೆಲವರು ಬ್ಲೈಂಡ್ ಫೇತ್ ಉಳ್ಳವರಾಗಿರ್ತಾರೆ, ಕುರುಡು ನಂಬಿಕೆ ಉಳ್ಳವರಾಗಿರ್ತಾರೆ. ಒನ್ ಸೇವ್ಡ್ ಎವರ್ ಸೇವ್ಡ್, ಒಂದು ಸೇರಿ ರಕ್ಷಣೆ ಅಂದ್ರೆ ಶಾಶ್ವತವಾದ ರಕ್ಷಣೆ ಅಂತ. ರಕ್ಷಣೆ ಬಗ್ಗೆ ನೋಡೋದಾದ್ರೆ ಅದು ಶಾಶ್ವತವಾಗಿರ್ಬೇಕಾದ್ರೆ ಅದನ್ನು ನಾವು ಶಾಶ್ವತವಾಗಿ ಗಟ್ಟಿಯಾಗಿ ಹಿಡಿದುಕೊಳ್ಳೋರಾಗಿರಬೇಕು, ಅದಕ್ಕಾಗಿ ಹೋರಾಡುವವರಾಗಿರಬೇಕು, ಅದನ್ನು ಕಾಪಾಡಿಕೊಳ್ಳುವವರಾಗಿರಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನ ಸಮಕ್ಷದಲ್ಲಿ ಉನ್ನತ ಸ್ಥಾನದಲ್ಲಿ ಒಬ್ಬ ಮನುಷ್ಯನು ಏರಿಸಲ್ಪಡಬೇಕಾದ್ರೆ, ಅದರ ಜೊತೆಗಿರಬೇಕಾದ್ರೆ ಅದಕ್ಕೆ ತಕ್ಕಂತೆ ಯೋಗ್ಯರಾಗಿ ಜೀವಿಸುವವರಾಗಿರಬೇಕು ಪ್ರಿಯರೇ. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ, ಯೆಶಾಯನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಕೇಳಿರಿ, ಸನ್ಮಾರ್ಗದಲ್ಲಿ ನಡೆದು ಯಥಾರ್ಥವಾಗಿ ನುಡಿದು ದೋಚಿಕೊಂಡ ಲಾಭ ಬೇಡವೆಂದು ಲಂಚ ಮುಟ್ಟದಂತೆ ಕೈ ಹೋದರಿ, ಕೊಲೆಯ ಮಾತಿಗೆ ಕಿವಿಗೊಡದೆ ಕೆಟ್ಟದನ್ನು ನುಡಿಯದಂತೆ ಕಣ್ಣು ಮುಚ್ಚಿಕೊಳ್ಳುವವನೇ ಉನ್ನತ ಸನ್ನಿಧಾನದಲ್ಲಿ ವಾಸಿಸುವವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ದೇವರ ಸಮಕ್ಷದಲ್ಲಿ ಇರುವವನಿಗೆ ಒಂದು ಕ್ವಾಲಿಫಿಕೇಶನ್ ಇದೆ. ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ, ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳೋಣ, ಸರಿಪಡಿಸಿಕೊಳ್ಳೋಣ.